ನಾಡಿನ ಅಧಿದೇವತೆ ಚಾಮುಂಡೇಶ್ವರಿಗೆ ಹುಟ್ಟುಹಬ್ಬದ ಸಂಭ್ರಮ. ಹೀಗಾಗಿ ಚಾಮುಂಡಿ ಬೆಟ್ಟದಲ್ಲಿ ತಾಯಿಯ ವರ್ಧಂತೋತ್ಸವವನ್ನು ಮಾಡಲಾಗ್ತಾ ಇದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಈಗಾಗಲೇ ವರ್ಧಂತಿಗೆ ಸಾಕಷ್ಟು ಸಿದ್ಧತೆಗಳನ್ನ ಮಾಡ್ಕೊಳ್ಳಾಗಿರ್ತಕ್ಕಂಥದ್ದು. ಏನು ಚಾಮುಂಡಿ ಬೆಟ್ಟದ ಹೊರ ಆವರಣದಲ್ಲಿ ಈಗಾಗಲೇ ನೀವು ನೋಡ್ತಾ ಇರ್ಬೋದು, ಇದು ಚಿನ್ನದ ಪಲ್ಲಕ್ಕಿಯ ಉತ್ಸವ. ಹೀಗಾಗಿ ಚಿನ್ನದ ಪಲ್ಲಕ್ಕಿ ಸಾಕಷ್ಟು ಮಹತ್ವವನ್ನು ಪಡೆದಿದೆ. ಏನು ಮೈಸೂರು ರಾಜಮನೆತನಕ್ಕೂ ನಾಡಿನ ದೇವತೆ ಚಾಮುಂಡೇಶ್ವರಿಗೂ ಅವಿನಾಭಾವ ಸಂಬಂಧ. ಆಷಾಢದಲ್ಲಿ ರೇವತಿ ನಕ್ಷತ್ರದಲ್ಲಿ ಏನು ಚಾಮುಂಡೇಶ್ವರಿಯ ವರ್ಧಂತೋತ್ಸವವನ್ನು ಮುಮ್ಮಡಿ ಕೃಷ್ಣರಾಜ ಒಡೆಯರು ಪ್ರಾರಂಭವನ್ನು ಮಾಡ್ಕೊಂಡು ಬಂದಿದ್ದಾರೆ. ಹೀಗಾಗಿ ಅದೇ ರೇವತಿ ನಕ್ಷತ್ರದಲ್ಲಿ ಇವತ್ತು ಕೂಡ ಏನು ಚಾಮುಂಡೇಶ್ವರಿ ವರ್ಧಂತೋತ್ಸವ ನಡೀತಾ ಇದೆ. ಹೀಗಾಗಿ ಚಿನ್ನದ ಪಲ್ಲಕ್ಕಿಯಲ್ಲಿ ತಾಯಿ ಚಾಮುಂಡೇಶ್ವರಿಯನ್ನು ಮೆರವಣಿಗೆಯನ್ನು ನಡೀತಿದೆ. ಇದಕ್ಕೆ ಮೈಸೂರಿನ ಮಹಾರಾಜರಾಗಿರುವಂತಹ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರವರು, ಮಹಾರಾಣಿ ಅವರಾದಂತಹ ಪ್ರಮೋದಾದೇವಿ ಒಡೆಯರವರು ಕೂಡ ಈಗಾಗಲೇ ಏನು ಇದಕ್ಕೆ ಚಾಲನೆಯನ್ನು ನೀಡ್ತಾರೆ. ಹೀಗಾಗಿ ಈ ಒಂದು ಚಿನ್ನದ ಪಲ್ಲಕ್ಕಿಯಲ್ಲಿ ನಾಡಿನ ದೇವತೆ ಚಾಮುಂಡೇಶ್ವರಿ, ಚಾಮುಂಡಿ ಬೆಟ್ಟದ ದೇವಾಲಯದ ಸುತ್ತಲೂ ಕೂಡ ಒಂದು ಪ್ರದಕ್ಷಿಣೆಯನ್ನು ಅಥವಾ ಮೆರವಣಿಗೆಯನ್ನು ಮಾಡಲಾಗುತ್ತೆ. ಇದು ವರ್ಧಂತಿ ದಿನ ಹಾಗೂ ಏನು ತೆಪ್ಪೋತ್ಸವದ ಸಂದರ್ಭದಲ್ಲೂ ಕೂಡ ಈ ಒಂದು ಚಿನ್ನದ ಪಲ್ಲಕ್ಕಿಯನ್ನು ಬಳಸ್ತಕ್ಕಂಥದ್ದು ವಾಡಿಕೆ. ಹೀಗಾಗಿ ಈ ಒಂದು ಪಲ್ಲಕ್ಕಿ ಈಗಾಗಲೇ ಏನು ಸಾಕಷ್ಟು ವಿವಿಧ ಪುಷ್ಪಗಳಿಂದ ಕೂಡ ಅಲಂಕಾರ ಮಾಡಿ ದೇವಿಯ ಮೆರವಣಿಗೆ ಸನ್ನದ್ಧವಾಗಿ ನಿಂತಿದೆ. ಹೀಗಾಗಿ ಏನು ಚಾಮುಂಡಿ ಬೆಟ್ಟದಲ್ಲಿ ಈಗಾಗಲೇ ಮುಂಜಾನೆಯಿಂದನೇ ಸಾಕಷ್ಟು ಜನ ಭಕ್ತಾದಿಗಳು ಕೂಡ ಸರತಿ ಸಾಲಿನಲ್ಲಿ ನಿಂತು ದೇವಿಯ ದರ್ಶನಕ್ಕೆ ನಿಂತಿರ್ತಕ್ಕಂಥದ್ದು. ಏನು ಇವತ್ತು ಮುಂಜಾನೆಯಿಂದನೂ ಕೂಡ ಅಭ್ಯಂಜನ ಸ್ಥಾನ ಹಾಗೂ ಇತರ ಪೂಜೆ ಕೈಂಕರ್ಯಗಳನ್ನ ಮಾಡಲಾಗಿದೆ. ಈಗಾಗಲೇ ಅರಮನೆಯ ಸಿಬ್ಬಂದಿಗಳು ಕೂಡ ಈಗಾಗಲೇ ಏನು ತಯಾರನ್ನ ಆಗಿದ್ದಾರೆ. ತಾಯಿ ಚಾಮುಂಡೇಶ್ವರಿಗೆ, ನಾಡಿನ ದೇವತೆ ಚಾಮುಂಡೇಶ್ವರಿಗೆ ರಾಜ ಮರ್ಯಾದೆಯನ್ನು ಕೊಡೋದಕ್ಕೆ ಈಗಾಗಲೇ ಸಿದ್ಧತೆಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಹೀಗಾಗಿ ಮೈಸೂರು ಅಂದಾಕ್ಷಣ ಸಾಕಷ್ಟು ಒಂದು ಪಾರಂಪರಿಕತೆ ಬರ್ತದೆ. ಹೀಗಾಗಿ ಮೈಸೂರಿನ ರಾಜ ಏನು ಅರಮನೆಯ ಸಿಬ್ಬಂದಿಗಳು ಹಾಗೂ ಸೇರಿದಂತೆ ಮೈಸೂರಿನ ಪೊಲೀಸ್ ಬ್ಯಾಂಡ್ ಏನಿದೆ ಆ ಒಂದು ವಾದ್ಯದ ನಡುವೆ ಈ ಒಂದು ಚಿನ್ನದ ಪಲ್ಲಕ್ಕಿಯಲ್ಲಿ ನಾಡಿನ ಅಧಿದೇವತೆ ರಾರಾಜಿಸ್ತಾಳೆ ಅಂತ ಹೇಳಿದ್ರು ಕೂಡ ತಪ್ಪಾಗಿಲ್ಲ. ಹೀಗಾಗಿ ಈ ಒಂದು ಚಿನ್ನದ ಪಲ್ಲಕ್ಕಿಗೆ ಸಾಕಷ್ಟು ರೀತಿಯಾದಂತಹ ಐತಿಹ್ಯ ಇರ್ತಕ್ಕಂಥದ್ದು. ಈ ಒಂದು ಪಲ್ಲಕ್ಕಿಯನ್ನು ಗಮನಿಸ್ಬೋದು ನೀವು. ಇದಕ್ಕೆ ಈಗಾಗಲೇ 4 ಚಕ್ರಗಳಿರ್ತಕ್ಕಂಥದ್ದು. 4 ಚಕ್ರಗಳೇ 4 ಮೂಲೆಯಲ್ಲೂ ಕೂಡ ಸಿಂಹವನ್ನು ಹೋಲುವಂತಹ ಒಂದು ಇಡೀ ಇರ್ತಕ್ಕಂಥದ್ದು. ಹಾಗೂ ಈ ಒಂದು ಪಲ್ಲಕ್ಕಿ ಕೂಡ ತೊಟ್ಟಿಲ ರೀತಿಯಲ್ಲಿರ್ತಕ್ಕಂಥದ್ದು. ಏನು ಈ ಒಂದು ಪಲ್ಲಕ್ಕಿಯ ಮೇಲ್ಭಾಗದಲ್ಲೂ ಕೂಡ ಪಂಚಕಳಶ ಇರ್ತಕ್ಕಂಥದ್ದು. ಪಂಚಕಳಶ ಅಂತಕ್ಕಂಥದ್ದು ಒಂದು ವಿಜಯದ ಸಂಕೇತ. ಹೀಗಾಗಿ ಮೈಸೂರಿನ ರಾಜಮನೆತನದ ಪ್ರತಿಯೊಂದು ಮೇನೆಗಳಲ್ಲೂ ಕೂಡ ಈ ಒಂದು ಪಂಚಕಳಶ ಇರ್ತದೆ. ಹೀಗಾಗಿ ಈ ಒಂದು ಚಿನ್ನದ ಪಲ್ಲಕ್ಕಿಯಲ್ಲಿ ಇಂದು ತಾಯಿ ಚಾಮುಂಡೇಶ್ವರಿಯ ಉತ್ಸವ ನಡೀತಿದೆ. ಹೀಗಾಗಿ ಸಾಕಷ್ಟು ಐತಿಹ್ಯಗಳು ಕೂಡ ಇರ್ತಕ್ಕಂಥದ್ದು. ಕ್ಯಾಮ್ರಾಮನ್ ಸತೀಶ್ ಜೊತೆ ಯಶಸ್ ಮತ್ತು ನ್ಯೂಸ್ ಕನ್ನಡ, ಮೈಸೂರು.